ನೋಡ್ರಿಲ್ಲೇ ಕ್ವಶನ್ ಇಲ್ಲಿ ತೂಕ ಮಾನಗಳ ಗುಣಾಕಾರ ಮತ್ತು ಉಳಿದ ಅಕ್ಕಿ ಅಂತಂದ್ರೆ ಅವ ಅಂಗಡಿಯಾಗ ಏನು ಹೇಳಿ ಕೊಟ್ಟಿದ್ದ ಅಕ್ಕಿ ಒಳಗೆ ಮನ್ಯಾಗ ಬಂದು ತೂಕ ಮಾಡಿದ ಅಕ್ಕಿಯನ್ನು ಕೇಳಿದ್ರೆ ಮೋಸಗಾರನ ಅಂಗಡಿಯಲ್ಲಿ ಉಳಿದ ಅಕ್ಕಿ ಸಿಗುತ್ತವ. ಅವ 4 kg ಅಂತ ಹೇಳ್ಯಾನ, 3.9 kg ಮನ್ಯಾಗ ಅಕ್ಕಿ ತೂಕ ಮಾಡಿ ನೋಡ್ಲಿಕ್ಕೆ 3.9 kg ಅದು. ಹಂಗಾರೆ ಮೋಸಗಾರದ ಅಂಗಡಿಯವನ್ನ ಹತ್ತಿರ ಉಳಿದ ಅಕ್ಕಿ ಎಷ್ಟು ಅಂತಂದ್ರೆ ನೀವು ಕರೆಕ್ಟ್ ಮಾನಗಳನ್ನು ಹಚ್ಚಿ ಮನ್ಯಾಗ ತೂಕ ಮಾಡಿದ್ದು ಕಳೆದ್ರೆ, ಅಂದ್ರೆ ಅಂಗಡಿ ಒಳಗೆ ಹೇಳಿ ಕೊಟ್ಟದ್ದು ತೂಕದಾಗ ಮನ್ಯಾಗಿನ ತೂಕ ಮಾಡಿದ್ದನ್ನು ಕಳೆದ್ರೆ ಮೋಸಗಾರನ ಅಂಗಡಿಯವನ್ನ ಹತ್ತಿರ ಉಳಿದ ಅಕ್ಕಿ ತೂಕ ಬರ್ತದೆ. ಮಾಡೋದಾತಂದ್ರೆ ಲಕ್ಷ ಕೊಟ್ಟು ನೋಡ್ರಿ. 4 kg 3 ಸ್ಥಾನ ಕೊಡಬೇಕು. ಕಿಗ್ರಾಮ್ ಬಂತಂದ್ರೆ 3 ಸ್ಥಾನ, 3.9 ಇಲ್ಲಿಡಬೇಕು ಅಂದ್ರೆ 900 ಗ್ರಾಮ್ ಅದ ಅಂದಂಗೆ. ಈಗ ಸದ್ಯ ಇಲ್ಲಿ ದಶಮಾಂಶ ಹಾಕಿದ್ರೆ ಅತಿ ದೊಡ್ಡ ಮಾನ ಯಾವ್ದದ ಕಿಗ್ರಾಮ್ ಅದ, ಅದನ್ನೇ ಬರಿಬೇಕು ನೀವು. ದಶಮಾಂಶ ತೆಗೆದರೆ ಅಂತಂದ್ರೆ ಮುಂದಿನ ಸಣ್ಣ ಮಾನ ಯಾವ್ದದ ಅದನ್ನು ಬರಿಬೇಕು. ಅದು ಒಂದು ಪದ್ಧತಿ ಕಲಿಬೇಕು ನೀವು. ಅದ್ರ ನಿಯಮಗಳು ಇದಕ್ಕೆ ಗ್ರಾಮೇ ಯಾಕೆ ಬರಿತೀವಿ, ದಶಮಾಂಶ ತೆಗೆದ್ರೆ ಗ್ರಾಮ್ ಯಾಕೆ ಬರಿಬೇಕು ತೋರಿಸ್ತಾನ. ಈಗ ನೋಡಿ 100 ಇಲ್ಲಿ ಬಿಂದು ಕೊಟ್ರಿ, ಇಲ್ಲಿ ಏನಾಯ್ತು 0 ಬಂತೀವಿ. 0 ಬಿಂದು ಹಾಕಿದ್ರೆ ದೊಡ್ಡ ಗ್ರಾಮ್ ಏನದ ಹಿಂದೆ ಕಿಗ್ರಾಮ್ ಅದ, ಇದಕ್ಕೆ ನೀವು ಕಿಗ್ರಾಮ್ ಅಂತ ಬರಿಬೇಕು. ಬಿಂದು ತೆಗೆದ್ರಿ ಅಂತಂದ್ರೆ ಬರೀ 100 ಹಚ್ಚಿದ್ರಿ ಅಂದ್ರೆ ಇದು ಗ್ರಾಮ್ ತೋರಿಸ್ತದ, ಅದಕ್ಕೆ ಇದನ್ನ ಗ್ರಾಮ್ ಅಂತ ಬರಿಬೇಕು. ಬಿಂದು ತೆಗೆದಾಗ ಚಿಕ್ಕ ಮಾನ ಅಂತ ಬರಿಬೇಕು, ಬಿಂದು ಇಟ್ರೆ ಅಂದ್ರೆ ದೊಡ್ಡ ಮಾನ ಬರಿಬೇಕು. ನೋಡಿ ಇದನ್ನು ಸಹಿತ ತಿಳ್ಕೊ. 100 ಗ್ರಾಮ್ ಎಲ್ಲ ಹುಡುಕ್ಯಾಡ್ರಿ, ಉತ್ತರ ಸಂಖ್ಯೆ ಬಿ. 0 100 ಜರ್ ಇಟ್ಟಿದ್ರ ಇಲ್ಲಿ ಕಿಗ್ರಾಮ್ ಅಂತ ಬರಿಬೇಕು. ಅದಿಲ್ಲ, ಉತ್ತರ ಇಲ್ಲ, ಗ್ರಾಮ್ದಾಗ ಬರ್ದಾನ 100ಕ್ಕೆ ಹಾಕ್ರಿ, ಉತ್ತರ ಸಂಖ್ಯೆ ಬಿ. ಅದನ್ನು ಗುಣಾಕಾರ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಗ್ರಾಮ ಕಿಗ್ರಾಮ ಕ್ವಿಂಟಲ್ ಸಪ್ರೇಟ್ ಮಾಡ್ರಿ. ಯಾಕ ಮಾನಗಳಲ್ಲಿ ಫರ್ಕ್ ಅದ. ಆದ್ದರಿಂದ ನೀವು ಮಾಡೋದಾಯ್ತು ಅಂದ್ರೆ ಹೇಳ್ರಿ, ನಾ ಬಂದು ತಿಳಿಸ್ತೀನಿ. ಓಕೆ ನೋಡ್ರಿ, ಕ್ವಿಂಟಲ್ ಆಮೇಲೆ ಕಿಗ್ರಾಮ ಆದಿಂದ ಗ್ರಾಮ್, ಇವತ್ತನ್ನು ಹೆಂಗೆ ಗುಣಾಕಾರ ಮಾಡ್ಬೇಕು ತೋರಿಸ್ತೀನಿ. 5 ಕ್ವಿಂಟಲ್ 4 ಕಿಗ್ರಾಮ್ 500 ಗ್ರಾಮ್ ಇಂಟು ಎಷ್ಟು 4. ಇದರ ಗುಣಲಬ್ಧ ಬೇರೆ ಇಟ್ಬಿಡಿ. 4 5 ಎಷ್ಟು 2000 ಗ್ರಾಮ್, 2000 ಗ್ರಾಮ್ ಆಯ್ತು. 4 4 16 ಕಿಗ್ರಾಮ್ ಆಯ್ತು, 16 ಕಿಗ್ರಾಮ್ ಆಯ್ತು. ಇದು ಎಷ್ಟಾಯ್ತು 4 5 20 ಕ್ವಿಂಟಲ್ ಆಯ್ತು. ಈಗ ಇದು 100 ಕಿಗ್ರಾಮ್ಕಿಂತಲೇ ಹೆಚ್ಚಾತಂದ್ರೆ ಇದಕ್ಕೆ ತಗೋಬೇಕು. ಇದು 1000ಕ್ಕಿಂತಲೇ ಹೆಚ್ಚಾಗ್ಯದ. ಈಗ ಇದು ಅಂದ್ರೆ 2000 ಗ್ರಾಮ್ ಅಂದ್ರೆ 2 ಕಿಲೋ. ಈಗ 2000 ಗ್ರಾಮ್ ಇದ್ರಾಗ ನೀವು ಕಳೆದ್ರಿ ಅಂತಂದ್ರೆ ಏನ್ ಮಾಡ್ಬೇಕು, 2 ಕಿಗ್ರಾಮ್ ಆಯ್ತು, ಇದು 0 ಬಂತು. ಇದ್ರ 2 ಕಿಗ್ರಾಮ್ ಇದ್ರಾಗ ಕೂಡ್ಸ್ಕೊಂಡ್ ಬಿಡ್ರಿ, ಅಂದ್ರೆ ಅದು 0 ಆಯ್ತು. ಅಂದ್ರೆ ಇದು ಎಷ್ಟಾಯ್ತು 18 ಆಯ್ತು. 18 ಕಿಗ್ರಾಮ್, ಇದು 20 ಕ್ವಿಂಟಲ್ 18 ಕಿಗ್ರಾಮ್ ಎಲ್ಲದ ಹುಡುಕ್ಯಾಡ್ರಿ. 20ಕ್ಕೆ 18 ಕಿಗ್ರಾಮ್ ಕರೆಕ್ಟ್, ಇಲ್ಲಿ ಕರೆಕ್ಟ್ ಅದ. ಇದನ್ನ ಗ್ರಾಮನ್ನ ಪರಿವರ್ತನೆ ಮಾಡ್ಕೊಂಡಿಲ್ಲ, ಇದು ಉತ್ತರ ತಪ್ಪು. ಅದಕ್ಕೆ ಉತ್ತರ ಸಂಖ್ಯೆ ಡಿ. ನೋಡ್ರಿ, ಹಿಂಗೆಲ್ಲ ಗಣಿತಗಳಿರ್ತಾವ, ವಿಚಾರ ಮಾಡಿ ಮಾಡೋದಿರ್ತಾವ. ಇದಂತೂ 20 ಕ್ವಿಂಟಲ್ 16 ಕಿಗ್ರಾಮ್, ಇದನ್ನು ಬಿಟ್ಟೇ ನಾವು ಬರೀ 2ಕ್ಕೆ ಗುಣಾಕಾರ ಮಾಡ್ಯಾರ. 4 4 16 4 5 20 ರಾಂಗ್. 20 18 ಇಟ್ಟಾನ, ಇದನ್ನ ಗ್ರಾಮ್ ಹೆಚ್ಚಿಗೆ ಇಟ್ಟಾನ ಅಂದ್ರೆ 20 ಕ್ವಿಂಟಲ್ 20 ಕಿಗ್ರಾಮ್ ಆಗ್ತದ ಅರ್ಥ. ಇದು 2000 ಗ್ರಾಮ್ ಅಂದ್ರೆ ಇದು 2 ಕಿಗ್ರಾಮ್ ಆದಂಗೆ. ಅವ ಏನ್ ಬರ್ದಂಗ 20 ಕ್ವಿಂಟಲ್ 20 ಕಿಗ್ರಾಮ್ ಅಂತ ತೋರಿಸ್ತದೆ, ಇದು ರಾಂಗ್. 20 ಕ್ವಿಂಟಲ್ 16 ಕಿಗ್ರಾಮ್, ಬರೀ ಇದನ್ನ ಅಷ್ಟೇ ತೋರ್ಸಾನ, ಈ ಗ್ರಾಮ್ ಬಿಟ್ಬಿಟ್ಟಾನ. ಇಲ್ಲಿ ಏನ್ ಮಾಡ್ಯಾನ, ಆ ಗ್ರಾಮ್ಗಳನ್ನ ಕಿಲೋಗ್ರಾಮ್ದಾಗ ಕೂಡ್ಸ್ಕೊಂಡು 20 ಕ್ವಿಂಟಲ್ 18 ಕಿಗ್ರಾಮ್ ಮಾಡಬೇಕು. ಉತ್ತರ ಸಂಖ್ಯೆ ಡಿ. ಹಿಂಗೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡು ಗಣಿತಗಳನ್ನು ಮಾಡಬೇಕು.
ತಿಳಿದದಲ್ಲ ನಿಮ್ಗೆ ಗ್ರಾಮ ಕೆ ಗ್ರಾಮ್ ಹೆಂಗೆ ಕೂಡಿಸ್ಬೇಕು ಅನ್ನೋದು ಉತ್ತರ ತಿಳಿತಲ್ಲ. ಯಾವುದಾತು ಉತ್ತರ? 20 ಕ್ವಿಂಟಲ್ 18 ಕೆ ಗ್ರಾಮ್. ಉತ್ತರ ಸಂಖ್ಯೆ ಡಿ.